ಇದೇನಪ್ಪ ಇದು? ಕ್ರಿಸ್ಮಸ್ ಅಂದರೆ ಯೇಸುವಿನ ಹುಟ್ಟುಹಬ್ಬ ತಾನೆ. ಈ ಸಾಂತನಿಗೂ ಯೇಸುವಿಗೂ ಏನು ಸಂಬಂಧ? ಆ ಸೀಕ್ರೆಟ್ ಏನಿರಬಹುದು? ಬನ್ನಿ ತಿಳಿದುಕೊಳ್ಳೋಣ. ಕ್ರಿಸ್ಮಸ್ ಹಬ್ಬ ಹತ್ತಿರ ಬಂತು ಅಂದರೆ ಸಾಕು, ನಮ್ಮೆಲ್ಲರ ತಲೆಯಲ್ಲಿ ತಕ್ಷಣಕ್ಕೆ ಎರಡೇ ವಿಷಯ ಬರೋದು. ಒಂದು, ಶಾಂತಿದೂತ ಯೇಸು ಕ್ರಿಸ್ತನ ಜನನ. ಇನ್ನೊಂದು, ಕೆಂಪು ನಿಲುವಂಗಿ ಧರಿಸಿ ಜೋರಾಗಿ ನಗ್ತಾ ಬರೋ ಸಾಂತಾ ಕ್ಲಾಸ್. ಆದರೆ ಎಷ್ಟೋ ಜನರ ಮನಸ್ಸಿನಲ್ಲಿ ಒಂದು ಡೌಟ್ ಕಾಡ್ತಾನೆ ಇರುತ್ತೆ. ಇದೇನಪ್ಪ ಇದು? ಕ್ರಿಸ್ಮಸ್ ಅಂದರೆ ಯೇಸುವಿನ ಹುಟ್ಟುಹಬ್ಬ ತಾನೆ. ಹಾಗಿದ್ರೆ ಈ ಸಾಂತನಿಗೂ ಯೇಸುವಿಗೂ ಏನು ಸಂಬಂಧ ಅಂತ ಬನ್ನಿ ಆ ಸೀಕ್ರೆಟ್ ಏನು ಅಂತ ನಾವಿವತ್ತು ತಿಳಿದುಕೊಳ್ಳೋಣ. ಕ್ರಿಸ್ಮಸ್ ಅಂದರೆ ಬರೀ ಕೇಕ್ ಕತ್ತರಿಸಿ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡೋದಲ್ಲ. ಇದು ಕ್ರಿಶ್ಚಿಯನ್ ಧರ್ಮದಲ್ಲಿ ಬಹಳ ಮುಖ್ಯವಾದ ದಿನ. ಯೇಸು ಹುಟ್ಟಿದ ನೆನಪಿಗೆ ಈ ಹಬ್ಬ ಮಾಡ್ತಾರೆ. ಅವರು ಈ ಜಗತ್ತಿಗೆ ಪ್ರೀತಿ, ಕ್ಷಮೆ, ಕರುಣೆ, ತ್ಯಾಗ ಮತ್ತು ಶಾಂತಿಯ ಪಾಠ ಹೇಳಿಕೊಟ್ರು. ಮನುಷ್ಯತ್ವದ ಮೌಲ್ಯಗಳನ್ನು ನೆನಪು ಮಾಡಿಕೊಳ್ಳೋ ಪವಿತ್ರವಾದ ದಿನವಿದು. ಅಸಲಿ ವಿಷಯ ಏನಂದರೆ, ಬೈಬಲ್ ಗ್ರಂಥದಲ್ಲಿ ಈ ಸಾಂತಾ ಕ್ಲಾಸ್ ಬಗ್ಗೆ ಎಲ್ಲೂ ಹೇಳಿಲ್ಲ. ಅಷ್ಟೇ ಅಲ್ಲ, ಸಾಂತನಿಗೂ ಯೇಸುವಿನ ಜೀವನಕ್ಕೂ ನೇರವಾದ ಕನೆಕ್ಷನ್ ಕೂಡ ಇಲ್ಲ. ಈ ಸಾಂತನ ಕಾನ್ಸೆಪ್ಟ್ ಹುಟ್ಟಿದ್ದು 4ನೇ ಶತಮಾನದಲ್ಲಿದ್ದ ಸೈಂಟ್ ನಿಕೋಲಸ್ ಅನ್ನೋ ಒಬ್ಬ ಕ್ರಿಶ್ಚಿಯನ್ ಸಂತನಿಂದ. ಈ ಸಂತ ನಿಕೋಲಸ್ ಅಂದರೆ ಸುಮ್ಮನೆ ಅಲ್ಲ, ಬಡವರು, ಅನಾಥರು, ನಿರ್ಗತಿಕರಿಗೆ, ಅದರಲ್ಲೂ ಮಕ್ಕಳಿಗೆ ಸದ್ದಿಲ್ಲದೆ ಸಹಾಯ ಮಾಡ್ತಾ ಇದ್ರು. ಯಾರಿಗೂ ಗೊತ್ತಾಗಬಾರ್ದು ಅಂತ ರಾತ್ರಿ ಹೊತ್ತಲ್ಲಿ ಬಂದು ಗಿಫ್ಟ್ ಕೊಟ್ಟು ಹೋಗ್ತಾ ಇದ್ರು. ಈ ಸೀಕ್ರೆಟ್ ಆಗಿ ಗಿಫ್ಟ್ ಕೊಡೋ ಸ್ಟೈಲ್ ಜನರಿಗೆ ಸಖತ್ ಇಷ್ಟ ಆಗಿ ಈ ಕತೆ ಫೇಮಸ್ ಆಯಿತು. ಯುರೋಪ್ ಕಡೆಯೆಲ್ಲ ಜನ ಇವರನ್ನ ಪ್ರೀತಿಯಿಂದ ಸಿಂಟಾ ಕ್ಲಾಸ್ ಅಂತ ಕರೀತಾ ಇದ್ರು. ಈ ಹೆಸರು ಅಮೆರಿಕ ತಲುಪುವಷ್ಟರಲ್ಲಿ ಜನರ ಬಾಯಲ್ಲಿ ಬದಲಾಗಿ ಸಾಂತಾ ಕ್ಲಾಸ್ ಆಯಿತು. ಕಾಲ ಕಳೆದಂತೆ ಅವರ ರೂಪ ಕೂಡ ಚೇಂಜ್ ಆಗಿ ಬಂತು. ಸೊ ಯೇಸು ಮತ್ತು ಸಾಂತನ ನಡುವೆ ಇರೋದು ಧಾರ್ಮಿಕ ಸಂಬಂಧ ಅಲ್ಲ, ಇದೊಂದು ಸಾಂಸ್ಕೃತಿಕ ನಂಟು. ಯೇಸು ಹೇಳ್ಕೊಟ್ಟ ಪ್ರೀತಿ ಮತ್ತೆ ತ್ಯಾಗದ ಸಂದೇಶನ ಈ ಸಾಂತಾ ಕ್ಲಾಸ್ ಆಕೃತಿಯ ಮೂಲಕ ಮಜವಾಗಿ, ಸಿಂಪಲ್ ಆಗಿ ಮತ್ತೆ ಖುಷಿಯಾಗಿ ಜನರಿಗೆ ತಲುಪಿಸ್ತಾರೆ ಅಷ್ಟೇ. ಸಾಂತಾ ಕ್ಲಾಸ್ ಅಂದರೆ ದಾನ, ದಯೆ ಮತ್ತು ಮಕ್ಕಳ ಮುಖದಲ್ಲಿರೋ ನಗು. ಇವೆಲ್ಲ ಯೇಸುವಿನ ಬೋಧನೆಗಳ ಮೂಲ ಮೌಲ್ಯಗಳೇ ಅಲ್ವೇ? ಕ್ರಿಸ್ಮಸ್ ಹಬ್ಬದ ಸ್ಪಿರಿಟ್ ಅಂದರೆ ಪ್ರೀತಿ ಮತ್ತು ಶಾಂತಿ ಹಂಚೋದು. ಆ ಪ್ರೀತಿ, ಸಂತೋಷದ ನಗುವಿನ ಸಂಕೇತನೇ ನಮ್ಮ ಈ ಸಾಂತಾ ಕ್ಲಾಸ್.